ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಿದ್ರು. ಅಲ್ಲಿಂದ ಬಂದ ಮೇಲೆ ಯಾರು ಏರಲಾರದ ಎತ್ತರಕ್ಕೆ ಏರಿದ್ರು. ಅದರ ನಡುವೆ ಮೋದಿ ಯಾರಿಗೂ ಹೇಳದೆ ಕೇಳದೆ 5 ದಿನ ಕಣ್ಮರೆಯಾಗ್ತಿದ್ರು. ಹಾಗಾದ್ರೆ ಮೋದಿ ವರ್ಷದಲ್ಲಿ 5 ದಿನ ಎಲ್ಲಿಗೆ ಹೋಗ್ತಿದ್ರು? ಒಬ್ಬರೇ ಹೋಗಿ ಏನ್ ಮಾಡ್ತಿದ್ರು? ಇಲ್ಲಿದೆ ಮೋದಿಯ 5 ದಿನದ ಮಹಾಸೀಕ್ರೆಟ್. ಮೋದಿ ಆಧ್ಯಾತ್ಮದ ಹಾದಿ ಹಿಡಿದು ಹಿಮಾಲಯಕ್ಕೆ ಹೋಗಿದ್ರು. ಅಲ್ಲಿನ ಒಂದು ವಿಸ್ಮಯಕಾರಿ ಗುಹೆಯಲ್ಲಿ ತಪಸ್ಸು ಮಾಡಿದ್ರು. ಅಲ್ಲಿಯೇ ಮೋದಿಗೆ ಸಕ್ಸಸ್ನ ಬ್ರಹ್ಮಾಸ್ತ್ರ ಸಿಕ್ಕಿತ್ತು. ಅದನ್ನ ಬಳಸಿಯೇ ಮೋದಿ ಇಡೀ ದೇಶ ಯಾಕೆ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿತ್ತು. ಆದ್ರೆ ಮೋದಿ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ ಇದೆ. ಆ ವಿಷಯ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಹಿಮಾಲಯಕ್ಕೆ ಹೋಗಿ ವಾಪಸ್ ಬಂದ ಮೋದಿ ವಿಸ್ಮಯಕಾರಿಯಾಗಿ ಕಣ್ಮರೆಯಾಗ್ತಿದ್ರು. ಯಾರಿಗೂ ಹೇಳದೆ ಕೇಳದೆ ಎಸ್ಕೇಪ್ ಆಗ್ತಿದ್ರು. ಹಾಗೆ ಎಸ್ಕೇಪ್ ಆಗಿ ಮೋದಿ ಎಲ್ಲಿಗೆ ಹೋಗ್ತಿದ್ರು, ಏನು ಮಾಡ್ತಿದ್ರು ಗೊತ್ತಾ? ದೀಪಾವಳಿಗೆ ಕಾಡಿಗೆ ಹೋಗ್ತಿದ್ರು ಮೋದಿ. ಬುತ್ತಿ ಕಟ್ಟಿಕೊಂಡು ಮಾಡ್ತಿದ್ರು ಅರಣ್ಯವಾಸ. ಹಿಮಾಲಯದಲ್ಲಿ ನಿಗೂಢ ಸಾಧುಗಳನ್ನ ಭೇಟಿಯಾಗಿ ಅದ್ಭುತ ಅರಿವು ಪಡೆದುಕೊಂಡ ಮೋದಿ ವಡ್ನಾಗರ್ಗೆ ವಾಪಸ್ ಬರ್ತಾರೆ. ಅಹಮದಾಬಾದ್ನಲ್ಲಿ ಚಿಕ್ಕಪ್ಪನ ಕ್ಯಾಂಟೀನ್ನಲ್ಲಿ ಸ್ವಲ್ಪ ದಿನ ಕೆಲಸ ಮಾಡ್ತಾರೆ. ಹಾಗಿದ್ರೂ ಮೋದಿಗೆ ಹಿಮಾಲಯದ ಪ್ರಶಾಂತತೆ, ಸಾಧು ಸಂತರ ಜೊತೆಗಿನ ಅಮೃತ ಘಳಿಗೆಯನ್ನ ಮರೆಯಲು ಸಾಧ್ಯ ಆಗಲ್ಲ. ಮರೆಯಬಾರದು ಅಂತ ಮನಸ್ಸಿನಲ್ಲೇ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಪ್ರತಿ ದೀಪಾವಳಿಗೆ ಮೋದಿ ಯಾವುದಾದ್ರೂ ಒಂದು ಕಾಡಿಗೆ ಹೇಳದೆ ಕೇಳದೆ ಎಸ್ಕೇಪ್ ಆಗ್ತಿದ್ರು. ಹೋಗೋ ಮೊದಲು ಮರೀದೆ ಆಹಾರವನ್ನ ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗ್ತಿದ್ರು. ಐದು ದಿನ ನಿಗೂಢ ಕಾಡಿನಲ್ಲಿ ವಾಸ, ಅಲ್ಲೇ ಭೋಜನ, ಅಲ್ಲೇ ಧ್ಯಾನ. ಪ್ರತಿ ದೀಪಾವಳಿ ಸಮಯದಲ್ಲಿ ದಟ್ಟ ಅರಣ್ಯದೊಳಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ತಿದ್ದ ಮೋದಿ ಅಲ್ಲಿ 5 ದಿನ ಇರ್ತಿದ್ರು. ಸುಮ್ಮನೆ ಯೋಚನೆ ಮಾಡಿ, ದಟ್ಟ ಕಾಡಿನಲ್ಲಿ ಏಕಾಂಗಿಯಾಗಿ 5 ದಿನ ಇರೋದು ಅಂದ್ರೆ ಅದೇನು ಸುಮ್ಮನೆ ಮಾತಲ್ಲ. ಗಟ್ಟಿ ಮನಸ್ಸು ಬೇಕು, ಧೈರ್ಯ ಬೇಕು, ಏಕಾಂಗಿತನವನ್ನ, ಕಾಡಿನ ಸೈಲೆನ್ಸ್ ಅನ್ನ ಸಹಿಸಿಕೊಳ್ಳುವಷ್ಟು ಶಕ್ತಿ ಇರಬೇಕು. ಮೋದಿಗೆ ಅವೆಲ್ಲವೂ ಇತ್ತು ಅನ್ನಿಸುತ್ತೆ. ಹಾಗಾಗಿಯೇ ಕಟ್ಟಿಕೊಂಡು ಹೋದ ಬುತ್ತಿ ತಿನ್ಕೊಂಡು ಧ್ಯಾನ ಮಾಡಿಕೊಂಡು ಕಾಡಿನಲ್ಲಿ ಏಕಾಂಗಿಯಾಗಿ ಇರ್ತಿದ್ರು. ಮೋದಿ ಕಾಡಿಗೆ ಯಾಕೆ ಹೋಗ್ತಿದ್ರು? ಮೋದಿಗೆ ಅದರಿಂದ ಏನು ಸಿಕ್ತು? ಮೋದಿ ಮನೆಯವರಿಗೂ ಹೇಳದೆ ಅರಣ್ಯಕ್ಕೆ ಹೋಗ್ತಿದ್ರು. ಅಲ್ಲೇ 5 ದಿನ ಯಾರಿಗೂ ಸಿಗದೆ ಇರ್ತಿದ್ರು. ಇದನ್ನೆಲ್ಲ ನೋಡಿದ ಊರವರು ಮೋದಿ ಕಾಡಿನ ಯಾತ್ರೆಯನ್ನ ನೋಡಿ ಯಾರನ್ನ ಭೇಟಿಯಾಗಲು ಕಾಡಿಗೆ ಹೋಗ್ತೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಮೋದಿ ನನ್ನನ್ನು ನಾನು ಭೇಟಿಯಾಗುವುದಕ್ಕೆ ಹೊರಟಿದ್ದೇನೆ ಅಂದಿದ್ರಂತೆ. ಅಂದ್ರೆ ಮೋದಿ ತನ್ನನ್ನ ತಾನು ಕಂಡುಕೊಳ್ಳಲು, ಏಕಾಂತವಾಗಿರಲು ಕಾಡಿಗೆ ಹೋಗಿದ್ರು. ಶಾಂತಿ, ಏಕತೆ, ಧ್ಯಾನದ ಹುಡುಕಾಟದಲ್ಲಿ ಯಶಸ್ವಿಯಾದ ಮೋದಿ. ವಡ್ನಾಗರ್ನ ರೈಲ್ವೆ ಸ್ಟೇಷನ್ ನಲ್ಲಿ ಟೀ ಮಾರ್ಕೊಂಡಿದ್ದ ಮೋದಿ ಒಂದಿನ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಸ್ವತಃ 8 ವರ್ಷದ ಹುಡುಗ ಮೋದಿಯನ್ನ ಅಂದು ಕೇಳಿದ್ರೂ ಉತ್ತರ ಸಿಗ್ತಿರ್ಲಿಲ್ಲ. ಆದ್ರೆ ಮೋದಿಗೆ ಹಿಮಾಲಯದಂಥ ಸಾಧು ಸಂತರ ನೆಲೆಯಲ್ಲಿ ಶಾಂತಿ, ಏಕತೆ ಮತ್ತು ಧ್ಯಾನ ಹುಡುಕಬಹುದು, ಆ ಮೂಲಕ ಆತ್ಮಶೋಧನೆ ಮಾಡ್ಕೋಬಹುದು ಅನ್ನೋ ಅರಿವು ಆಗಿತ್ತು. ಅದಕ್ಕಾಗಿಯೇ ಅವರು ಹಿಮಾಲಯಕ್ಕೆ ಹೋಗಿದ್ದು, ಕಾಡಿಗೆ ಹೋಗಿದ್ದು. ಆ ಎಲ್ಲದರ ಸಾರ ಇವತ್ತು ಅವರ ವ್ಯಕ್ತಿತ್ವದಲ್ಲಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಮೋದಿ ಜಸ್ಟ್ 8 ವರ್ಷದ ಹುಡುಗನಾಗಿದ್ದಾಗಲೇ RSSಗೆ ಸೇರಿದ್ರು. 9ನೇ ವಯಸ್ಸಿಗೆಲ್ಲ ಜನರ ನಡುವೆ ಬೆರೆತು ಹೋಗಿದ್ರು. ಜನರಿಗೆ ಸಹಾಯ ಮಾಡ್ತಿದ್ರು. ಗುಜರಾತ್ ಪ್ರವಾಹದಲ್ಲಿ ಹಲವರಿಗೆ ಸಹಾಯ ಹಸ್ತ ಚಾಚಿದ್ರು ಮೋದಿ. ಅಂದ್ರೆ ಮೋದಿಗೆ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡದನ್ನ ಹುಡುಕುವ ಹಪಾಹಪಿ ಇತ್ತು. ಆ ಹಪಾಹಪಿಯೇ ಮೋದಿಯನ್ನ ದೊಡ್ಡ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿರೋದು. ಹಿಮಾಲಯದಿಂದ ಬಂದ ಮೇಲೆ ಮೋದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ.
ಭಾರತೀಯ ಜನತಾ ಪಕ್ಷದಲ್ಲಿ ಒಂದೊಂದೇ ಮೆಟ್ಟಿಲು ಏರ್ತಾರೆ. ಗುಜರಾತ್ನ ಮುಖ್ಯಮಂತ್ರಿಯೂ ಆಗ್ತಾರೆ. ಬರೋಬ್ಬರಿ 12 ವರ್ಷ ಗುಜರಾತ್ನ ಆಳ್ತಾರೆ. ಒಂದಿನ ಪ್ರಧಾನಿಯೂ ಆಗ್ತಾರೆ. ಆಮೇಲೆ ಮೋದಿ ಲೈಫ್ನಲ್ಲಿ ಆಗಿದ್ದೆಲ್ಲ ಮಿರಾಕಲ್, ಬಂದಿದ್ದೆಲ್ಲ ಅಚ್ಚರಿ. ಈಗ ಮೋದಿಯನ್ನ ಹಿಡಿದು ನಿಲ್ಲಿಸೋರೇ ಇಲ್ಲ. ಆಧ್ಯಾತ್ಮದ ಹಾದಿ ತುಳಿದಿದ್ದ ಮೋದಿ ಈಗ ರಾಜಕೀಯದ ಉತ್ತುಂಗದಲ್ಲಿದ್ದಾರೆ. ದೇಶ ಇರಲಿ, ಜಗತ್ತೇ ಮೋದಿಯನ್ನ ತಿರುಗಿ ನೋಡ್ತಿದೆ. 2014ರಲ್ಲಿ ಪ್ರಧಾನಿ ಗದ್ದುಗೆ ಏರಿದ 5 ವರ್ಷದಲ್ಲಿ ಮೋದಿ ಹೆಸರು ಜಗತ್ತಿನಲ್ಲಿ ಫುಲ್ ಶೈನ್ ಆಗಿದೆ, ಆಗ್ತಾನೆ ಇದೆ. ಇದಕ್ಕೆಲ್ಲ ಕಾರಣ ಮೋದಿ ಕಂಡುಕೊಂಡ ಆಧ್ಯಾತ್ಮದ ಹಾದಿ. ಮೋದಿ ಆಧ್ಯಾತ್ಮದ ಹಾದಿ ಹುಡುಕಿಕೊಂಡು ಹೊರಟು ರಾಜಕೀಯ ಕಣಕ್ಕೆ ಇಳಿದವರು, ಅಲ್ಲಿ ಭರ್ಜರಿ ಸಕ್ಸಸ್ ಕಂಡವರು. ಅದಕ್ಕೆ ಕಾರಣ ಮೋದಿಯ ಒಳಗಿರೋ ಒಬ್ಬ ಛಲಗಾರ, ಧೈರ್ಯವಂತ. ಹಾಗಾದ್ರೆ ಮೋದಿಗೆ ಆ ಛಲ ಮತ್ತು ಬಲ ಎರಡು ಸಿಕ್ಕಿದ್ದು ತಪಶಕ್ತಿಯಿಂದಾನ? ಇಲ್ಲಿದೆ ಮೋದಿ ತಪಸ್ಸಿನ ರಹಸ್ಯ. ಪುಟ್ಟ ಮನೆಯಲ್ಲಿದ್ದ ಮೋದಿ ಈಗ ದೇಶದ ದೊರೆ. ಚಿಕ್ಕ ಪ್ರಪಂಚದಲ್ಲಿದ್ದ ಮೋದಿ ಜಗತ್ತಿಗೆ ಆಕರ್ಷಣೆ. ಮೋದಿ ಗುಜರಾತ್ನ ವಡ್ನಾಗರ್ನಲ್ಲಿರೋ ಒಂದು ಪುಟ್ಟ ಮನೆಯಲ್ಲಿ ವಾಸವಾಗಿದ್ದವರು. 8 ಜನರಿದ್ದ ಕುಟುಂಬಕ್ಕೆ 40 ಅಡಿ ಉದ್ದ 12 ಅಡಿ ಅಗಲದ ಮನೆ ಚಿಕ್ಕದಾಯ್ತು ಅನ್ನಿಸಿದ್ರು ಅದೊಂದು ಚಿಕ್ಕ ನೆಮ್ಮದಿಯ ಪ್ರಪಂಚವಾಗಿತ್ತು. ಅದೇ ಚಿಕ್ಕ ಮನೆಯಿಂದ ಎದ್ದು ಬಂದ ಮೋದಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರೋ ದೇಶಕ್ಕೆ ಈಗ ಪ್ರಧಾನಿ. ಯಾರೂ ಊಹೆ ಕೂಡ ಮಾಡಿಕೊಳ್ಳಲಾರದ ಎತ್ತರಕ್ಕೆ ಮೋದಿ ಏರಿಬಿಟ್ಟಿದ್ದಾರೆ. ಮೋದಿಗೆ ಇದೆ ಸಖತ್ ಛಲ ಮತ್ತು ಬಲ. ಎಸ್, ಮೋದಿ ಒಂಥರ ಛಲದಂಕಮಲ್ಲ. ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಯಾರಿಗೂ ಹೆದರದೆ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಅವರ ರಾಜಕೀಯ ಜೀವನ ಹಲವು ಘಟನೆಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ. ಅದರಲ್ಲಿ ನೋಟ್ ಬ್ಯಾನ್ ಒಂದು. ನೋಟ್ ಬ್ಯಾನ್ ನಂತರ ಸುನಾಮಿಯಂತೆ ಎದ್ದ ವಿರೋಧಕ್ಕೂ ಮೋದಿ ಕೇರ್ ಮಾಡಲಿಲ್ಲ. ಭ್ರಷ್ಟರನ್ನ ಸದೆಬಡಿಯಲು ನಾನು ಬಳಸಿದ ಅಸ್ತ್ರ ಸರಿ ಅಂತಾನೆ ವಾದಿಸಿದ್ದು. ಪದೇ ಪದೇ ಕೆಣಕ್ತಿದ್ದ ಪಾಕಿಸ್ತಾನಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಖಡಕ್ ಉತ್ತರ ಕೊಟ್ಟಿದ್ದು ಅವರ ಬಲಕ್ಕೆ ಸಾಕ್ಷಿ. ಒಟ್ಟಿನಲ್ಲಿ ಮೋದಿ ಸಕ್ಸಸ್ ಹಿಂದೆ ಒಂದು ಆತ್ಮಶೋಧನೆ ಇದೆ. ಹಿಮಾಲಯದ ಮಹಾಪುರುಷರು ನೀಡಿದ ಆಶೀರ್ವಾದ ಇದೆ. ತಪಸ್ಸಿನ ಅಂತಃಶಕ್ತಿ ಇದೆ. ಆ ಶಕ್ತಿಯಿಂದ ಬಂದ ಛಲ ಮತ್ತು ಬಲ ಇದೆ. ಸಾಕಲ್ವ 2019ಕ್ಕೆ ಎದುರಾಳಿಗಳನ್ನ ಮಟ್ಟ ಹಾಕಲು. ಹಿಮಾಲಯಕ್ಕೆ ಆತ್ಮಶೋಧಕ್ಕಾಗಿ ಹೋದ್ರು. ಆತ್ಮಶೋಧನೆಯ ನಂತರ ಮೋದಿಯ ಲೈಫೇ ಚೇಂಜ್ ಆಯ್ತು. ಆಧ್ಯಾತ್ಮದ ಹುಡುಕಾಟ ಮತ್ತು ಅದರಲ್ಲಿ ಸಿಕ್ಕಿದ್ದ ಬೆಳಕು ಹೇಗೆ ಒಬ್ಬ ವ್ಯಕ್ತಿಯನ್ನ ಬದಲಿಸುತ್ತೆ ಅನ್ನೋದಕ್ಕೆ ಮೋದಿಯೇ ಸಾಕ್ಷಿ. ಇದೆ ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.